ಉಪಚುನಾವಣೆಯ ಕಾವು ದಿನೇ ದಿನೇ ಬಿಸಿಯಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಕೈ ಕಮಲ ನಾಯಕರು ಭರ್ಜರಿ ಪ್ರಚಾರ ಮಾಡ್ತಾ ಇದ್ರೆ, ದಾವಣಗೆರೆಯಲ್ಲಿ ಬಂಡಾಯದ ಬೇಗುದಿ ಕೈ ಸುಡೋದಕ್ಕೆ ಶುರುವಾಗಿದೆ. ಜೋರಾಯ್ತು ಕೈ ಕಮಲ ಮಧ್ಯೆ ಮಿನಿ ಸಮರ. ಮತದಾರರನ್ನ ಸೆಳೆಯಲು ನಾನಾ ರಣತಂತ್ರ. ರಾಜ್ಯದಲ್ಲಿ ಬೇಸಿಗೆಯ ಬಿಸಿಲಿನ ಜೊತೆಗೆ ಬೈ ಎಲೆಕ್ಷನ್ ಕಾವು ರಂಗೇರಿದೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಅಬ್ಬರದ ಪ್ರಚಾರ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಪಾಲಿಗೆ ಪ್ರತಿಷ್ಠೆಯ ಕಣವಾದರೆ ಬಿಜೆಪಿಗೆ ಗೆಲ್ಲಲೇಬೇಕು ಅನ್ನೋ ಹಠ. ಹೀಗಾಗಿ ಎರಡೂ ಪಕ್ಷದ ಮಧ್ಯೆ ಜಿದ್ದಿನ ಸಮರ ಶುರುವಾಗಿದ್ದು, ಬಿರು ಬಿಸಿಲಲ್ಲೂ ಲೆಕ್ಕಿಸದೆ ಚುನಾವಣಾ ಪ್ರಚಾರ ಮಾಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಹವಾ ಜೋರಾಗಿದೆ. ದಿವಂಗತ HY ಮೇಟಿ ಅವರಿಂದ ತೆರವಾಗಿರೋ ಕ್ಷೇತ್ರಕ್ಕೆ ಕೈ ಕಮಲ ನಾಯಕರು ಜಂಗಿ ಕುಸ್ತಿಗೆ ಬಿದ್ದಿದ್ದಾರೆ. 2023ರ ಚುನಾವಣೆ ಸೋಲಿನ ಸೇಡು ತೀರಿಸಿಕೊಳ್ಳಲು ಬಿಜೆಪಿ ರಣತಂತ್ರ ರೂಪಿಸುತ್ತಿದೆ. ಕ್ಷೇತ್ರ ಉಳಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ನಾಯಕರು ನಾನಾ ಲೆಕ್ಕಾಚಾರ ಹಾಕ್ತಿದ್ದಾರೆ. ಬಾಗಲಕೋಟೆ ಚುನಾವಣಾ ಕಣದಲ್ಲಿ ಒಟ್ಟು 16 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು. ಇದರಲ್ಲಿ 2 ನಾಮಪತ್ರ ತಿರಸ್ಕೃತಗೊಂಡಿದ್ದು 14 ಅಭ್ಯರ್ಥಿಗಳು ಕಣದಲ್ಲುಳಿದಿದ್ದಾರೆ. ನಾಮಪತ್ರ ವಾಪಸ್ ಪಡೆಯಲು ನಾಳೆ ಕೊನೆ ದಿನ ಆಗಿರುವುದರಿಂದ ಪಕ್ಷೇತರ ಅಭ್ಯರ್ಥಿಗಳ ಮನವೊಲಿಸಲು ಕೈ ಕಮಲ ನಾಯಕರು ತೆರೆಮರೆಯಲ್ಲಿ ಸರ್ಕಸ್ ಮಾಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಈಗಾಗಲೇ ಮನೆ ಮನೆ ಪ್ರಚಾರ ಆರಂಭಿಸಿದ್ದಾರೆ. ಬೆಳಗಿನ ಹೊತ್ತು ನಗರ ಪ್ರದೇಶದಲ್ಲಿ ಪ್ರಚಾರ ನಡೆಸಿದರೆ ಸಂಜೆ ಹೊತ್ತಲ್ಲಿ ಹಳ್ಳಿಗಳಲ್ಲಿ ಮತಬೇಟೆಯಾಡ್ತಿದ್ದಾರೆ. ಮಾರ್ಚ್ 27ರಿಂದ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಘಟಾನುಘಟಿ ನಾಯಕರು ಅಖಾಡಕ್ಕಿಳಿಯಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಕ್ಷೇತ್ರದ ಶಾಸಕರೆಲ್ಲ ಪ್ರಚಾರ ಮಾಡಲಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಪರ BY ವಿಜೇಂದ್ರ, ಶ್ರೀರಾಮುಲು, ಗೋವಿಂದ ಕಾರಜೋಳ ಸೇರಿದಂತೆ ಅನೇಕ ನಾಯಕರು ಎಂಟ್ರಿ ಕೊಡಲಿದ್ದಾರೆ. ಶಾಮನೂರು ಕುಟುಂಬಕ್ಕೆ ಬಂಡಾಯದ ಬಿಸಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಉಪಚುನಾವಣೆಯ ಅಬ್ಬರ ಶುರುವಾಗಿದೆ. ಸುಡು ಬಿಸಿಲಲ್ಲೂ ಲೆಕ್ಕಿಸದೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪ್ರಚಾರ ಮಾಡ್ತಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಕೂಡ ಮತಬೇಟೆ ಶುರು ಮಾಡಿದ್ದಾರೆ. ಮುಸ್ಲಿಂ ನಾಯಕರ ವಿರೋಧದ ಮಧ್ಯೆಯೂ ಟಿಕೆಟ್ ಗಿಟ್ಟಿಸಿಕೊಂಡಿರೋ ಶಾಮನೂರು ಕುಟುಂಬಕ್ಕೆ ಬಂಡಾಯವೇ ದೊಡ್ಡ ತಲೆನೋವಾಗಿದೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕಣಕ್ಕಿಳಿದಿರುವುದು ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು, ಅಹಿಂದ ಸಮಾಜದ ಶಕ್ತಿ ಏನು ಅಂತ ತೋರಿಸ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಮಾಜಕ್ಕೆ ಕಡೆ ಕಾಣಿಸಿದ್ದಾರೆ ಕೆಪಿಸಿಸಿ ಅವರು. ಈ ರಾಜ್ಯದಲ್ಲಿ ಮುಸಲ್ಮಾನರು ಏನಂತಕ್ಕದ್ದು ನಮ್ಮ ಸಮಾಜ, ಅಹಿಂದ ಸಮಾಜ ಈ ಚುನಾವಣೆ, ನಾಳೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಶಕ್ತಿ ಪ್ರದರ್ಶನ ಇಡೀ ಅಹಿಂದ ಸಮಾಜದವರು, ಅಲ್ಪಸಂಖ್ಯಾತರು ತೋರಿಸಬೇಕಂತೇಳಿ ತಮ್ಮನ್ನ ವಿನಂತಿ ಮಾಡ್ಕೊಂತಾನೆ. ಒಟ್ಟಿನಲ್ಲಿ ಉಪಚುನಾವಣಾ ಅಖಾಡ ದಿನೇ ದಿನೇ ಜೋರಾಗ್ತಿದ್ದು, ಏಪ್ರಿಲ್ 9ಕ್ಕೆ ಮತದಾನ ನಡೆಯಲಿದೆ. ಹೀಗಾಗಿ ಎರಡೂ ಕ್ಷೇತ್ರ ಗೆಲ್ಲೋದಕ್ಕೆ ಎರಡೂ ಪಕ್ಷಗಳು ರಣತಂತ್ರ ರೂಪಿಸುತ್ತಿವೆ. ಬಾಗಲಕೋಟೆಯಿಂದ ಮಂಜುನಾಥ್ ತಳುವಾರ್ ಜೊತೆಗೆ ಸಂಜಯ್, ನ್ಯೂಸ್ 18 ದಾವಣಗೆರೆ.